ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾತ್ಮರೆ. ಇದರಿಂದ ಪಂಚಾಂಗ ವಿಶೇಷ. ಈ ದಿನ ಶ್ರೀಮದ್ ಪರಾಭವನ ಸಂವತ್ಸರ ದಕ್ಷಿಣಾಗಿಣ ವರ್ಷ ಋತು ಶ್ರಾವಣ ಶುದ್ಧ ಪೌರ್ಣಿಮೆ ಶುಕ್ರವಾರ 28/8/2026. ಇನ್ನು ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಶುಕ್ರವಾರ, ತಿಥಿ ಬಂದು ಪೌರ್ಣಿಮೆ ಬೆಳಗ್ಗೆ 8:57 ನಕ್ಷತ್ರ ಬಂದು ಶತಭಿಷ ರಾತ್ರಿ 3:32 ಯಮ ಯೋಗ ಬಂದು ಅತಿಗಂಡ, ಕರ್ಣ ಬಂದು ಭವ. ಇನ್ನು ರಾಹುಕಾಲ 10:30-12, ಗುಳಿಕಾ ಕಾಲ ಬಂದು 7:30-9, ಅರ್ಧ ಪ್ರಹೃತಿ ಕಾಲ ಬಂದು 1:30-3, ಯಮಗಂಟಕ ಕಾಲ ಬಂದು 3-4:30. ಆದ್ಮೇಲೆ ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಶುಭಕರವಾಗಿರ್ತಕ್ಕಂಥ ದಿನ ಇವತ್ತು. ಹಿಡಿದ ಕಾರ್ಯಗಳಲ್ಲಿ ಸಫಲತೆ, ಸಮಾಜದಲ್ಲಿ ಗೌರವ, ದಾಳಿಂಬೆ, ಕಿತ್ತಳೆ, ಈ ಕಿವಿ ಫ್ರೂಟ್ಸು, ಡ್ರ್ಯಾಗನ್ಸು ಬೆಳೆದಿರ್ತಕ್ಕಂಥ ರೈತರಿಗೆ ಒಳ್ಳೆಯ ಮಾರ್ಕೆಟ್ ಇವತ್ತು. ಸರ್ಕಾರಿ ನೌಕರರಿಗೆ ಅದಕ್ಕೆ ಕೆಲಸದ ಹೊರೆ. ನೀವು ಮೇಷರಾಶಿಯವರು ಪುರುಷ ಸೂಕ್ತ ಪಾವನ ಮಂತ್ರವನ್ನು ಪಠಿಸಿ ಇದರಿಂದ ನಿಮ್ಗೆ ಒಳ್ಳೆಯದಾಗ್ತಕ್ಕಂಥದ್ದು. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕು, ಕಪ್ಪು ಅದೃಷ್ಟದ ಬಣ್ಣ ಆಗಿರ್ತಕ್ಕಂಥದ್ದು ಬೇರೆ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಎಲ್ಲ ಕೆಲಸಗಳಲ್ಲಿ ಮಂದ ಪ್ರಗತಿ, ಕಾರ್ಯನಿಧಾನ, ಆದರೆ ಮಕ್ಕಳಿಂದ ಶುಭ ಸುದ್ದಿ ಬರುತ್ತದೆ. ನೇಕಾರರು, ಕಮ್ಮಾರರು, ಕುಂಬಾರರು ಮುಂತಾದ ಕುಶಲಕರ್ಮಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ವಕೀಲರಿಗೆ ಮಾತ್ರ ಒಳ್ಳೆಯ ಕಾರ್ಯಪ್ರಗತಿ ಇರ್ತದೆ. ವೃಷಭ ರಾಶಿಯವರಿಗೆ ನೀವು ಶನೇಶ್ವರ ಸ್ವಾಮಿಯನ್ನು ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ. ಇನ್ನು ಮಿಥುನ ರಾಶಿಗೆ ಬಂದಾಗ ಮಿಥುನ ರಾಶಿಯವರಿಗೆ ಲಾಭಾದಾಯದಲ್ಲಿ ಶುಭಕರವಾಗಿರ್ತಕ್ಕಂಥ ದಿನ. ಉತ್ತಮವಾದ ಆರೋಗ್ಯ ಇರ್ತಕ್ಕಂಥದ್ದು, ದೂರದ ಪ್ರಯಾಣದ ಒಂದು ಯೋಚನೆ ಇರ್ತಕ್ಕಂಥದ್ದು, ಪ್ರಯಾಣದಿಂದ ಶುಭ ಲಾಭ ಎಲ್ಲ ಇರ್ತದೆ. ಎಲ್ಲ ರೀತಿಯ ನೌಕರರಿಗೆ, ಕಾರ್ಮಿಕರಿಗೆ ಒಳ್ಳೆಯ ದಿನ. ಹೈನುಗಾರಿಕೆಯವರಿಗೆ ಲಾಭ. ನೀವು ವಿಷ್ಣು ಸೂಕ್ತವನ್ನು ಪಠಿಸಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು ಬರೀ. ಅಲ್ಲಿಂದ ಮುಂದಕ್ಕೆ ಕರ್ಕಾಟಕ ರಾಶಿಗೆ ಬಂದಾಗ ಪ್ರಯಾಣದಿಂದ ಅನುಕೂಲ, ಗೃಹ ಸೌಖ್ಯ, ರೇಷ್ಮೆ ಬೆಳೆಗಾರರಿಗೆ ಶುಭ, ಪತ್ರ ಬರಹಗಾರರ ಲೀಡ್ ಸ್ಟೇಟಸು, ಟೈಪಿಂಗ್ ಮಾಡ್ತಕ್ಕಂಥವ್ರು, ಬ್ರೌಸಿಂಗ್ ಅಂಗಡಿಗಳವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು ಇವತ್ತು. ಅಶ್ವತ್ಥ ಪ್ರದಕ್ಷಿಣೆ ಮಾಡಿರಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಸಿಂಹರಾಶಿಯವರಿಗೆ ಬಂಧು ಮಿತ್ರರ ಭೇಟಿ, ಶುಭ ಕಾರ್ಯ ಚಿಂತನೆ, ಶಿಕ್ಷಕರಿಗೆ ಮತ್ತು ಆರೋಗ್ಯ ಸಹಾಯಕರಿಗೆ ಹೆಚ್ಚಲಿರ್ತಕ್ಕಂತಹ ಕೆಲಸದ ಹೊರೆ. ಗುರು ದತ್ತಾತ್ರೇಯ ಸ್ವಾಮಿಯನ್ನು ಧ್ಯಾನ ಮಾಡ್ಕೊಳ್ಳಿ ನೀವು. 7 ಅದೃಷ್ಟ ಸಂಖ್ಯೆ ಉತ್ತರ ದಿಕ್ಕು, ಹಳದಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥ ಹೊರೆ. ಅಲ್ಲಿಂದ ಮುಂದಕ್ಕೆ ಕನ್ಯಾ ರಾಶಿಯವರಿಗೆ ಆದಾಯದಲ್ಲಿ ಚೇತರಿಕೆ, ವೃಥಾ ಖರ್ಚುಗಳು ಬರ್ತದೆ ಹೋಗ್ತದೆ. ದ್ವಿಚಕ್ರ ಹಾಗೂ 4 ಚಕ್ರಗಳಿರ್ತಕ್ಕಂಥದ್ದಂದರೆ 2 ವೀಲರ್ಸು, 4 ವೀಲರ್ಸು ಮಾರ್ತಕ್ಕಂಥ ವ್ಯಾಪಾರ ಮಳಿಗೆಗಳಲ್ಲಿ ಚುರುಕಾಗಿರ್ತಕ್ಕಂಥ ವ್ಯಾಪಾರ ಮತ್ತು ವಹಿವಾಟುಗಳು. ತರಕಾರಿ, ಹೂವು, ಹಣ್ಣು ಬೆಳೆದಿರ್ತಕ್ಕಂಥ ರೈತರಿಗೆ ಒಳ್ಳೆ ಶುಭಕರವಾಗ ಸಂತೋಷಕರವಾಗಿರ್ತಕ್ಕಂಥ ವಾತಾವರಣ ಬರ್ತಕ್ಕಂಥದ್ದು. ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಪಠಿಸಿ ಅಥವಾ ದೇವಸ್ಥಾನಕ್ಕೆ ಹೋಗಿ ಅಷ್ಟೋತ್ತರ ಶತನಾಮ ನಿಮ್ಮ ಸಂಕಲ್ಪದಲ್ಲಿ ಮಾಡಿಸಿ. 4 ಅದೃಷ್ಟ ಸಂಖ್ಯೆ ನೆರೆದ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಇನ್ನು ತುಲಾರಾಶಿಗೆ ಬಂದಾಗ ಆದ್ಮೇಲೆ ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಪ್ರಗತಿ, ಶುಭ ವಾರ್ತೆ. ರೇಷ್ಮೆ ಬೆಳೆಗಾರರಿಗೆ ಭಾಳ ಶುಭಕರವಾಗಿರ್ತಕ್ಕಂಥ ದಿನ. ಕೋಳಿ ಸಾಕಣೆ, ಕೋಳಿ ಫಾರ್ಮ್ಸ್ ಇರ್ತಾರೆ ನೋಡಿ, ಅವರಿಗೆಲ್ಲ ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥ ಉನ್ನತವಾದ ಮಾರ್ಗದರ್ಶನ. ನೀವು ಲಕ್ಷ್ಮೀನಾರಾಯಣನನ್ನು ಧ್ಯಾನಿಸಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಇನ್ನು ವೃಶ್ಚಿಕ ರಾಶಿಯವರಿಗೆ ಬಂದಾಗ ಅಲ್ಲಿಂದ ಬಂಧು ಮಿತ್ರರ ಮಿಲನ, ಕುಟುಂಬದಲ್ಲಿ ನೆಮ್ಮದಿ, ಆರ್ಥಿಕ ಸದೃಢತೆ. ಎಣ್ಣೆ ಕಾಳುಗಳ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಹತ್ತಿ, ಮೆಣಸಿನಕಾಯಿ ಬೆಳೆಗಾರರಿಗೆ ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ನೀವು ನಾರಾಯಣ ಸೂಕ್ತವನ್ನು ಪಠಿಸಿ ಅಥವಾ ಕೇಳಿರಿ. 6 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದು ಧನುಸ್ಸು ರಾಶಿ ಬರ್ತಾರೆ. ಧನುಸ್ಸು ರಾಶಿಯವರಿಗೆ ದಿನ ಆರ್ಥಿಕ ಸುಧಾರಣೆ, ಬಂಧು ವರ್ಗದವರ ಭೇಟಿ, ಕುಶಲಕರ್ಮಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಹೈನುಗಾರಿಕೆಯಲ್ಲಿ ಲಾಭದಾಯಕವಾಗಿರ್ತಕ್ಕಂಥ ದಿನ. ವಿಷ್ಣು ಸೂಕ್ತವನ್ನು ಪಠಿಸಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಇನ್ನು ಮಕರ ರಾಶಿಯವರಿಗೆ ವ್ಯಾಪಾರ, ವ್ಯವಸಾಯ ಶುಭಕರವಾಗಿರ್ತಕ್ಕಂಥ ದಿನ. ಉದ್ಯೋಗದಲ್ಲಿ ಪ್ರಗತಿ. ಈ ಕಾರ್ಖಾನೆಗಳು ಮಾಡ್ತಕ್ಕಂಥ ನೌಕರಿಗೆ, ಕೆಲಸ ಮಾಡ್ತಕ್ಕಂಥ ನೌಕರರಿಗೆ ಶುಭ ಸುದ್ದಿ ಬರ್ತಕ್ಕಂಥದ್ದು. ವೈದ್ಯರಿಗೆ ಯಾವುದೇ ರೀತಿ ವೈದ್ಯರಾಗಿರಲಿ, ಪಶು ವೈದ್ಯರಾಗಿರಲಿ, ಯುನಾನಿ ಆಗಲಿ, ಅಲೋಪತಿಕ್ ಆಗಿರಲಿ, ಹೋಮಿಯೋಪತಿಕ್ ಆಗಿರಲಿ, ಯಾವುದೇ ರೀತಿಯ ವೈದ್ಯರಿಗೆ ಒಳ್ಳೆಯ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ನೀವು ವೆಂಕಟೇಶ್ವರ ಸುಪ್ರಭಾತವನ್ನು ಬೆಳಗ್ಗೆ ಎದ್ದು ಕೇಳಿ ಅಥವಾ ಪಠಿಸಿ. ಅದರಿಂದ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 1 ಅದೃಷ್ಟ ಸಂಖ್ಯೆ ಪೂರ್ವ
ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ, ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಇನ್ನು ಕುಂಭರಾಶಿಯವರಿಗೆ ನೂತನ ಹೂಡಿಕೆಗಳಲ್ಲಿ ಪ್ರಯತ್ನ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಪ್ರಗತಿ ಇರ್ತಕ್ಕಂಥದ್ದು, ರಾಗಿ, ಭತ್ತ, ದ್ವಿದಳ ಧಾನ್ಯ ಬೆಳೆದಿರ್ತಕ್ಕಂತಹ ನೀರಾವರಿ ಬೆಳೆಗಾರರಿಗೆ ಭಾಳ ಶುಭಕರವಾಗಿರ್ತಕ್ಕಂಥ ದಿನ. ಪುಸ್ತಕ ವ್ಯಾಪಾರಿಗಳ ಪುಸ್ತಕಗಳು, ಪೆನ್ನುಗಳು, ಈ ಬ್ಯಾಗ್ಸು ಎಲ್ಲ ಮಾಡ್ತಾರೆ, ಅವರಿಗೆಲ್ಲ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನಾರಾಯಣ ಸೂಕ್ತವನ್ನು ಪಠಿಸಿ 4 ಅದೃಷ್ಟ ಸಂಖ್ಯೆಯನ್ನು ಇರ್ತದೆ. ಅದೃಷ್ಟ ದಿಕ್ಕು ಕೇಸರಿ, ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದೆ ಬಂದು ಮೀನರಾಶಿಯವರಿಗೆ ಆರೋಗ್ಯದಲ್ಲಿ ಪ್ರಗತಿ, ಆದಾಯದಲ್ಲಿ ಪ್ರಗತಿ, ಹಣಕಾಸಿನ ಸುಸ್ಥಿತಿ ಅಂದರೆ ಒಳ್ಳೆಯ ಹಣಕಾಸು ಒಳ ಹರಿವಿರ್ತದೆ ಇವತ್ತು ಮೀನರಾಶಿಯವರಿಗೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಕಾರ್ಮಿಕರಿಗಂತೂ ಇವತ್ತು ಭಾಳ ಸಂತೋಷಕರವಾಗಿರ್ತಕ್ಕಂಥ ದಿನ. ಅವ್ರು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳೆಲ್ಲ ನೆರವೇರ್ತಕ್ಕಂಥದ್ದು. ಸ್ವ ಉದ್ಯೋಗಿಗಳಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡೋರಿಗೆ ಒಳ್ಳೆಯ ಬೇಡಿಕೆ ಇರ್ತಕ್ಕಂಥದ್ದು. ಇದನ್ನು ನೀವು ಗೋಪಾಲಕೃಷ್ಣನನ್ನು ಧ್ಯಾನ ಮಾಡಿ 7 ಅದೃಷ್ಟ ಸಂಖ್ಯೆ, ಉತ್ತರ ಸಿಕ್ಕು ನೀಲಿ, ಅದೃಷ್ಟ ಬಣ್ಣ. ಅಥವಾ ಇದು ಈ ದಿನದ ದ್ವಾದಶ ರಾಶಿಗಳ ದಿನ ಭವಿಷ್ಯ ಆಗಿರ್ತಕ್ಕಂಥ ಅಥವಾ ತಮ್ಮಲ್ಲಿ ಒಂದು ಕಳಕಳಿ ಮನವಿ ಏನಪ್ಪ ಅಂದರೆ, ಈ ಸಾಯಿಸ್ಮೃತಿ ವೀಕ್ಷಕರು ನಮ್ಮ ಜ್ಯೋತಿಷ ಕಾರ್ಯಕ್ರಮವನ್ನು ನೋಡಿರ್ತಕ್ಕಂಥವರು ವಿಷಯಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಓಂ ನಮೋ ನಾರಾಯಣಾಯ.